ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ರೆಡ್ ಚಟ್ನಿ ಅಂದರೆ ಟೊಮೊಟೊ ಚಟ್ನಿ, ಟೊಮೊಟೊ ತೊಕ್ಕು ಏನು ಬೇಕಾದ್ರೂ ಕರಿಬಹುದು. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸಖತ್ ಅಂದರೆ ಸಖತ್ತಾಗಿರುತ್ತೆ ಮಾತ್ರ. ನೀವು ಒನ್ ಟೈಮ್ ಮಾಡ್ಕೊಂಡು ನೋಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ. ತುಂಬ ಈಸಿಯಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಚಪಾತಿ, ಮುದ್ದೆ, ರೈಸ್, ಪೂರಿ, ಬಿಸಿ ಬಿಸಿ ರೈಸ್ಗಂತೂ ಸಖತ್ತಾಗಿರುತ್ತೆ ಮಾತ್ರ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯಲ್ವಾ. ಸೊ ನಿಮಗೂ ಕೂಡ ಮಾಡಬೇಕು ಅಂತ ಅನಿಸ್ತಿದೆಯಲ್ವಾ. ಸೊ ನೋಡ್ಕೊಂಬರೋಣ ಬನ್ನಿ. ಟೇಸ್ಟ್ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು. ಸೊ ಟೊಮೊಟೊ ಚಟ್ನಿಗೆ ಬೇಕಾಗುವಂತಹ ಸಾಮಗ್ರಿಗಳು, ನಾವು ಇಲ್ಲಿ ಫ್ರೆಶ್ ಟೊಮೊಟೊ ತೊಗೊಬಹುದು, ನಾಟಿ ಟೊಮೊಟೊ ಅಥವಾ ಆಪಲ್ ಟೊಮೊಟೊ ಯಾವ್ದು ಬೇಕಾದ್ರೆ ಹಾಕ್ಕೊಬೋದು. ಬಟ್ ಇದು ಮಾಡಿಕೊಂಡ್ರೆ ಒಂದು ವಾರದ ತನಕ ನಾವು ಸ್ಟೋರ್ ಮಾಡ್ಕೊಬೋದು, ಏನೂ ಆಗೋದಿಲ್ಲ. ಆಚೆ ಇಟ್ಟರೆ ಒಂದು ವಾರ ಇರುತ್ತೆ, ಫ್ರಿಜ್ಜಲ್ಲಿ ಇಟ್ಟರೆ ಅಂತೂ ಒಂದು 20 ಡೇಸ್ ತನಕ ಇರುತ್ತೆ. ಬಟ್ ನಮ್ಮ ಮನೆಯವರು ಒಂದು ದಿವಸ ಅಷ್ಟೇ ತಿನ್ನೋದು, ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದಿಲ್ಲ ಅವರು. ನಾನಂದರೆ ಒಂದು ವಾರಕ್ಕೆ ಇಟ್ಕೊಂಡು ಖಾಲಿ ಮಾಡ್ತೀನಿ. ನೋಡೋಣ ಬನ್ನಿ ಏನು ಬೇಕು ಅಂತ. ಫಸ್ಟ್ ಇಲ್ಲಿ ನಾನು ಒಂದು ಅರ್ಧ kg ಅಷ್ಟು ಟೊಮೊಟೊ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಇವೆಲ್ಲ ಫಸ್ಟ್ ಇಟ್ಕೊಂಬಿಡೋಣ. ಸೊ ಜೀರಿಗೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ ಅವೆಲ್ಲ ಒಗ್ಗರಣೆಗೆ ಇಟ್ಕೊಂಬಿಡೋಣ. ಸೊ ಎಲ್ಲ ಪಚಡಿ ಎಲ್ಲ ಅಂದರೆ ಟೊಮೊಟೊ ತೊಕ್ಕೆಲ್ಲ ಆದಮೇಲೆ ಫಸ್ಟ್ ನೋಡಿ ಒಗ್ಗರಣೆಗೆ ಈ ಥರ ಎಣ್ಣೆಗೆ ಸ್ವಲ್ಪ ಜೀರಿಗೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ, ಒಂದು ಬೆಳ್ಳುಳ್ಳಿ, ಕರಿಬೇವೆಲ್ಲ ಹಾಕಿ, ಇಂಗು ಸ್ವಲ್ಪ ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾವೇನು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಟೊಮೊಟೊ ಚಟ್ನಿ ಅದಕ್ಕೆ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಸಿಮ್ಮಲ್ಲೇ ಇಟ್ಟು ಈ ಥರ ಮಿಕ್ಸ್ ಮಾಡಬೇಕು. ಯಾಕೆಂತಂದರೆ ಹೈ ಫ್ಲೇಮ್ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ, ನಮಗೆ ಸ್ಟೋರ್ ಮಾಡೋಕ್ಕೆಲ್ಲ ಆಗೋದಿಲ್ಲ. ಸಿಮ್ಮಲ್ಲಿಟ್ಟು ಆವಾಗ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ಗಲ್ಲೇ ಒಂದು ಟೈಮ್ ಬಂದು ಒಂದು 5 ನಿಮಿಷಕ್ಕೆ 10 ನಿಮಿಷಕ್ಕೆ ಬಂದು ಆವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿರುತ್ತೆ ಮಾತ್ರ. ಉಪ್ಪು, ಖಾರ, ಹುಳಿ ಎಲ್ಲ ಟೇಸ್ಟ್ ಎಲ್ಲ ಕರೆಕ್ಟಾಗಿ ತುಂಬ ಬೇಗಂತಾಗಿರುತ್ತೆ. ಇಲ್ಲಿ ಫಸ್ಟ್ ನೋಡಿ ಅರ್ಧ kg ಟೊಮೊಟೊ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ, ಜೀರಿಗೆ, ನಂತರ ಕಲ್ಲುಪ್ಪು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಬೆಲ್ಲ, ಹುಣಸೆಹಣ್ಣು, ಒಂದು 2 ಟೀ ಸ್ಪೂನಷ್ಟು ಖಾರದ ಪುಡಿ, ಜೀರಿಗೆ ಇಷ್ಟನ್ನ ಹಾಕ್ಕೊಂಡಿದ್ದೀನಿ. ನೀವು ಹುಣಸೆಹಣ್ಣು ಪೇಸ್ಟ್ ಆದರೂ ಹಾಕ್ಕೊಳ್ಳಿ ಅಥವಾ ಹಳೆ ಹುಣಸೆಹಣ್ಣು ಇದ್ದರೂ ಕೂಡ ಹಾಕ್ಕೊಬೋದು. ನಾನು ಹುಣಸೆಹಣ್ಣು ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಮದರ್ಸ್ ಅಂತ ನಿಮಗೆ ರಾಯಲ್ ಮಾರ್ಟಲ್ಲಿ ಸಿಗುತ್ತೆ, ಅಥವಾ ಮನೆಯಲ್ಲಿದ್ದರೆ ನೀವು ಹುಣಸೆಹಣ್ಣು ಕೂಡ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಆರಬೇಕು ಫ್ರೆಂಡ್ಸ್. ಇದು ಆರಿದ ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ, ಸುಮ್ಮನೆ ಹಂಗೆ ಲೈಟಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಧನಿಯಾ ಕೂಡ ಸ್ವಲ್ಪ ಹುರಿದು ಹಾಕ್ಕೊಳ್ಳಿ, ಧನಿಯಾ, ಮೆಂತ್ಯ, ಸಾಸಿವೆ ಕೂಡ ಹಾಕಿದ್ದೀನಿ. ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ, ಅವೆಲ್ಲ ಹುರಿದು ಹಾಕ್ಕೊಳ್ಳಿ. ನೀವು ಒಣಮೆಣ್ಸಿನ್ಕಾಯಿ ಬೇಕಾದ್ರೆ ಬ್ಯಾಡಗಿ ಕೂಡ ಹಾಕ್ಕೊಬೋದು ಅಥವಾ ಖಾರದ ಪುಡಿ ಕೂಡ ಹಾಕ್ಕೊಬೋದು. ಒಂಚೂರು ಬೆಲ್ಲ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡು ನಂತರ ಕರಿಬೇವಿನ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಳ್ಳಿ. ಎಣ್ಣೆಗಾದರೂ ಹಾಕ್ಕೊಬೋದು, ಇವಾಗಾದರೂ ಹಾಕ್ಕೊಬೋದು. ಈ ಥರ ಮಿಕ್ಸಿ ಮಾಡ್ಕೊಬನ್ನಿ. ಮಿಕ್ಸಿ ಮಾಡ್ಕೊಂಡಾದಮೇಲೆ ಸೊ ನಂತರ ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ನಾವು ಆವಾಗಲೇ ಒಗ್ಗರಣೆ ಕೊಟ್ವಲ್ಲ, ಒಗ್ಗರಣೆ ಕೊಟ್ಕೊಂಡ್ಬಿಟ್ಟು ಈ ಥರ ಒಂದು 10-15 ನಿಮಿಷ ಈ ಥರ ಸಿಮ್ಮಲ್ಲಿಟ್ಟು ಮಿಕ್ಸ್ ಮಾಡ್ತಾ ಬರಬೇಕು. ಅದಾದಮೇಲೆ ನೋಡಿ ಆರಿದ್ಮೇಲೆ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡ್ಕೊಬೋದು. ಬಿಸಿ ಬಿಸಿ ಅನ್ನ, ಮುದ್ದೆ, ಚಪಾತಿ, ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಟೈಮ್ ಮಾಡ್ಕೊಂಡು ನೋಡಿ, ಮತ್ತೆ ಪದೇ ಪದೇ ನೀವೇ ಮಾಡ್ಕೊಂಡು ನೋಡ್ತೀರಾ. ಈ ಚಟ್ನಿ ಮಾಡಿಕೊಂಡ್ರೆ ನೀವು ಯಾವ ಸಾಂಬಾರು ಇಷ್ಟ ಆಗಲ್ಲ ನಿಮಗೆ. ಸೊ ಇದನ್ನು ತಿಂತಾನೇ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಸೊ ನನ್ನ ಇವತ್ತಿನ ಟೊಮೊಟೊ ಚಟ್ನಿ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವು ಕೂಡ ಒಂದು ಟೈಮ್ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸೊ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.